IPL 2025 ಬಗ್ಗೆ ಕೆಲವೊಂದು ಮಾಸ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ IPL ಬರ್ತಾ ಇದೆ, ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್. ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಫಾಸ್ಟ್ ಆಗಿ ಕೊಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಫಟಾಫಟ್ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅಪ್ಡೇಟ್ IPL 2025 ಇನ್ನು ಬರೋಬ್ಬರಿ ಒಂದು ತಿಂಗಳ ಬಾಕಿ ಇದೆ. ಅದಕ್ಕಿಂತ ಮುಂಚೆನೆ ರಾಜಸ್ಥಾನ್ ರಾಯಲ್ಸ್ ಪ್ರೀ ಸೀಸನ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಇವತ್ತೇ RR ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಯಾವಾಗ ಇವರು ಎಂಟ್ರಿ ಕೊಟ್ಟರು ಅಲ್ಲಿ ಟ್ರೈನಿಂಗ್ ಮಾಡುವಂತಹ ಎಲ್ಲಾ ಪ್ಲೇಯರ್ಸ್ ಬಂದು ರಾಹುಲ್ ದ್ರಾವಿಡ್ ಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಸೊ ಬಿಫೋರ್ ಒಂದು ತಿಂಗಳ ಮುಂಚೆನೆ ರಾಹುಲ್ ದ್ರಾವಿಡ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಏನು RR ಟೀಮ್ ಬರುವಂತಹ IPL 2025 ಅಲ್ಲಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತಾ? ನೀವೇನಂತೀರ IPL ಫ್ಯಾನ್ಸ್? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟ್ ನ್ಯೂಜಿಲೆಂಡ್ ಟೀಮ್ ಇಂದ. ಸೊ ನ್ಯೂಜಿಲೆಂಡ್ ಸ್ಟಾರ್ ಬೌಲರ್ ಲೂಕಿ ಫರ್ಗ್ಯೂಸನ್ ಅವರು ಇಂಜುರಿ ಸಮಸ್ಯೆಯಿಂದ ಬರುವಂತಹ ಚಾಂಪಿಯನ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೊ ಬರುವಂತಹ IPL 2025 ಇಂದ ಪಂಜಾಬ್ ಕಿಂಗ್ಸ್ ಇಂದ ಲೂಕಿ ಫರ್ಗ್ಯೂಸನ್ ಅವರು ರೂಲ್ಡ್ ಔಟ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ. ಸೊ ಇವರಿಗೆ ನ್ಯೂಜಿಲೆಂಡ್ ಟೀಮ್ ಅಲ್ಲಿ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ನಲ್ಲಿ ಸೊ ಲೂಕಿ ಫರ್ಗ್ಯೂಸನ್ ಅವರ ಪ್ಲೇಸ್ ಗೆ ಅಲ್ಲಿ ಕೈಲ್ ಜೇಮ್ಸನ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಕೈಲ್ ಜೇಮ್ಸನ್ ಆಫ್ಟರ್ ಲಾಂಗ್ ಟೈಮ್ ನ್ಯೂಜಿಲೆಂಡ್ ಟೀಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ಪರ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ವೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಗೆ ಬಿಗ್ ಅಪ್ಡೇಟ್. CSK ಮ್ಯಾನೇಜರ್ ರಸೂಲ್ ಅವರು ಇವತ್ತೇ ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆ ಒಂದು CSK ಬರುವಂತಹ IPL 2025 ಅಲ್ಲಿ ಪ್ರೀ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡೋಕೆ ರೆಡಿ ಆಗಿದ್ದಾರೆ. CSK ಮ್ಯಾನೇಜರ್ ರಸೂಲ್ ಅವರು ಚೆನ್ನೈಗೆ ಎಂಟ್ರಿ ಕೊಟ್ಟಿದ್ದಾರೆ. ಶೋರ್ಲಿ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ CSK ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಪ್ರೀ ಟ್ರೈನಿಂಗ್ ಸೀಸನ್ ಅಲ್ಲಿ ಯಾವಾಗ ಮಹೇಂದ್ರ ಸಿಂಗ್ ಧೋನಿ ಅವರ ನಾವು ನೋಡ್ತೀವಿ ಅಂತೇಳಿ ಪ್ರತಿಯೊಬ್ಬ CSK ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಧೋನಿ ಅವರ ಅಪ್ಡೇಟ್ ನ ಸೂನ್ ಆಗಿ ಫಾಸ್ಟ್ ಆಗಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ಧೋನಿ ಅವರ ಎಂಟ್ರಿಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ ಒಂದು ಸಲ ಕಮೆಂಟ್ ಮಾಡಿ ನೋಡಮ್ಮ, ಯಾರೆಲ್ಲ CSK ಫ್ಯಾನ್ಸ್ ಧೋನಿ ಅವರ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಸ್ಪಿನ್ ಮೆಜಿಷಿಯನ್ ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ. ಅಶ್ವಿನ್ ಬರುವಂತಹ IPL 2025 ಗೋಸ್ಕರ ಹಾರ್ಡ್ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. IPL ಬರ್ತಾ ಇದೆ, ನಾನು ಹಾರ್ಡ್ ಆಗಿ ಟ್ರೈನಿಂಗ್ ನ ಮಾಡ್ತಾ ಇದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಏನಂತೀರಾ IPL ಫ್ಯಾನ್ಸ್? ನಿಮ್ಮ ಪ್ರಕಾರ ರವಿಚಂದ್ರನ್ ಅಶ್ವಿನ್ ಬರುವಂತಹ IPL 2025 ಅಲ್ಲಿ ಮ್ಯಾಜಿಕ್ ಮಾಡ್ತಾರ? ಅಶ್ವಿನ್ ಬರುವಂತಹ IPL 2025 ಅಲ್ಲಿ CSK ಪರ ಓಪನಿಂಗ್ ಆಡಬಹುದು, ನಂಬರ್ 3 ಆಡಬಹುದು, ನಂಬರ್ 4 ಆಡಬಹುದು ಮತ್ತು ಪವರ್ ಪ್ಲೇಲಿ ಬಾಲಿಂಗ್ ಸಹ ಹಾಕಬಹುದು. ಸಾಕಷ್ಟು ವರ್ಕ್ ನ CSK ಪರ ಅಶ್ವಿನ್ ಈ ವರ್ಷ ಮಾಡಲೇಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಅಶ್ವಿನ್ ರೆಡಿ ಆಗಿರಬೇಕು. ನೆಕ್ಸ್ಟ್ ಅಪ್ಡೇಟ್ RCB ಟೀಮಿನ ಬಗ್ಗೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಸೊ ಬೇಗ ಲೈಕ್ ಮಾಡಿ, ಚಾನಲ್ ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ RCB ಯ ಪ್ರೀ ಟ್ರೈನಿಂಗ್ ಕ್ಯಾಂಪಿನಗೋಸ್ಕರ RCB ಹೆಡ್ ಕೋಚ್ ಆಂಡಿ ಫ್ಲವರ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಚಿನ್ನಸ್ವಾಮಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಚಿನ್ನಸ್ವಾಮಿಯಲ್ಲಿ ನಮ್ಮ ಪ್ರೀ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಸೊ RCB ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು RCB ಯ ಹೊಸ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಬೇಗನೆ ಇನ್ವಾಲ್ವ್ ಆಗಲಿದ್ದಾರೆ. ಸೊ ಗೊತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಅಲ್ಲಿ ವಿರಾಟ್ ಕೊಹ್ಲಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ. ಸೊ ವಿರಾಟ್ ಕೊಹ್ಲಿ ಅವರು ಈ ಒಂದು ಪ್ರೀ ಸೀಸನ್ ಕ್ಯಾಂಪ್ ಅಲ್ಲಿ ಯಾವಾಗ ಜಾಯ್ನ್ ಆಗ್ತಾರೆ ಗೊತ್ತಾ? ಇನ್ನು ವಿರಾಟ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ, ಆದ್ರೆ ಪ್ರಾಮಿಸ್ ಮಾಡ್ತೀನಿ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗೆ. ಸೊ ಬರುವಂತಹ IPL 2025 ಅಲ್ಲಿ ವಿರಾಟ್ ಕೊಹ್ಲಿ ಅವರು RCB ಯ ಪ್ರೀ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಯಾವಾಗ ಜಾಯ್ನ್ ಆಗ್ತಾರೆ ಅಂತೇಳಿ ಫಾಸ್ಟ್ ಆಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿರಾಟ್ ಗೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನೋಡಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಒಂದು ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ RCB ಫ್ಯಾನ್ಸ್ ಇಂದ ಒಂದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಏನಪ್ಪಾ ಅಂದ್ರೆ ಇಫ್ ಸಪೋಸ್ IPL 2025 ಇಂದ ಜಾಸ್ ಹೆಜಲ್ವುಡ್ ಔಟ್ ಆದ್ರೆ ಇವರ ಪ್ಲೇಸ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ನವೀನ್ ಉಲ್ಲಕ್ ಅವರನ್ನ ಪಿಕ್ ಮಾಡಿ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನವೀನ್ ಉಲ್ಲಕ್ ಅವರು ಒಂದು ಒಳ್ಳೆ ಬಾಲರ್, ಬಟ್ ಯಾವ ರೀಸನ್ ಮೇಲೆ ಮೆಗಾ ಆಕ್ಷನ್ ಅಲ್ಲಿ ಅನ್ಸೋಡಿದ್ರು ಗೊತ್ತಿಲ್ಲ, ಬಟ್ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನಿಮ್ಮ ಪ್ರಕಾರ ಇಫ್ ಸಪೋಸ್ ಜಾಸ್ ಹೆಜಲ್ವುಡ್ ಔಟ್ ಆದ್ರೆ ಇವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಹಾಕಿಸಿ ನವೀನ್ ಉಲ್ಲಕ್ ಅವರ ಪಿಕ್ ಮಾಡ್ಬೇಕಾ ಅಥವಾ ಬೇಡ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.